ಹೌದು, ನೂತನವಾಗಿ DCM ಆಗಿ ಆಯ್ಕೆಯಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಶುಭಾಶಯಗಳ ಮಹಾಪುರ. ಗಣ್ಯಾತಿ ಗಣ್ಯರು ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸಕ್ಕೆ ಆಗಮಿಸಿ ಶುಭ ಹಾರೈಕೆಗಳನ್ನು ನೀಡ್ತಾ ಇದ್ದಾರೆ. ಹೌದು, ಈಗಾಗಲೇ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದಲ್ಲಿ ನೂತನವಾಗಿ ಆಯ್ಕೆಯಾಗಿರುವಂತಹ ಗೃಹ ಮಂತ್ರಿಗಳಿಗೆ ಶುಭಾಶಯಗಳ ಮಹಾಪುರ. ಬೆಂಗಳೂರು ನಿವಾಸಕ್ಕೆ ಸ್ವಾಮೀಜಿಗಳು ಗಣ್ಯರು ಆಗಮಿಸಿ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಮಾಜಿ ಸಚಿವ ಸಂತೋಷ್ ಲಾಡ್, MLC ರಾಜೇಂದ್ರ, ಶಾಸಕ MT ಕೃಷ್ಣ, ಇನ್ನು ಸಿದ್ಧಗಂಗಾ ಶ್ರೀಗಳು ಕೂಡ ಆಗಮಿಸಿ ಶುಭಾಶಯಗಳನ್ನು ಕೋರಿದ್ದಾರೆ. ಗಣ್ಯರ ಭೇಟಿಯ ಬಳಿಕ ಹರಿಪ್ರಸಾದ್ ಅವರ ನಿವಾಸಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್, ಯಾಕೆ ಅಂದರೆ BK ಹರಿಪ್ರಸಾದ್ ಅವರಿಗೆ ಶುಭಾಶಯಗಳನ್ನು ತಿಳಿಸಬೇಕು. ಆ ನಿಟ್ಟಿನಲ್ಲಿ ಗೃಹ ಸಚಿವರು ಹರಿಪ್ರಸಾದ್ ನಿವಾಸಕ್ಕೆ ತೆರಳುವಂತಹ ಸಾಧ್ಯತೆ ಇದೆ. ಇದರ ಜೊತೆಗೆ ನೀವು ಗಮನಿಸಬಹುದು, ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಸಂತೋಷ್ ಲಾಡ್. DK ಶಿವಕುಮಾರ್ ನಿವಾಸಕ್ಕೆ ಭೇಟಿ ಕೊಟ್ಟು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಹೂಗುಚ್ಛ ನೀಡಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಸಂತೋಷ್ ಲಾಡ್. ಮುಖ್ಯಮಂತ್ರಿ DK ಶಿವಕುಮಾರ್ ನಿವಾಸದತ್ತ ನಾಯಕರ ದಂಡೆ ಹರಿದು ಬರ್ತಾ ಇದೆ. ಮಾಜಿ ಸಚಿವ ಸಂತೋಷ್ ಲಾಡ್ ಈ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಹೊಸ ಸರ್ಕಾರದ ರಚನೆಯಾಗಿದೆ, DK ಶಿವಕುಮಾರ್ ಮುಖ್ಯಮಂತ್ರಿಗಳಾಗಿದ್ದಾರೆ, ಅವರ ನೇತೃತ್ವದಲ್ಲಿ ಪಕ್ಷದ ತತ್ವದ ಮೇಲೆ ನಾವು ನಡೀತೇವೆ ಅನ್ನುವಂಥ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. BK ಹರಿಪ್ರಸಾದ್ KPCC ಅಧ್ಯಕ್ಷರಾಗಿದ್ದಾರೆ. BK ಹರಿಪ್ರಸಾದ್ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲೇ 2028ಕ್ಕೂ ಕೂಡ ಅಧಿಕಾರದಲ್ಲಿರ್ತೀವಿ ಅನ್ನುವಂಥ ವಿಶ್ವಾಸವನ್ನು ಸಂತೋಷ್ ಲಾಡ್ ವ್ಯಕ್ತಪಡಿಸಿದ್ದಾರೆ.